ರಾಹುಲ ಎಸ್ ಬಸ್ಸೇ ಭೇಟಿ ಆಗಿ ನಾನು ನಿಂಗ ಒಂದ್ ವಾರ ಆಯ್ತು ನೋಡ್ಲಿ ಅವ ಭೇಟಿ ಇಲ್ಲ ಒಟ್ಟ. ಏನು ನೌಕರಿ ಆಗ್ಯದಂತಪ್ಪ ಅವನಿಗೆ. ಅದಕ್ಕೆ ಏನ ಇಲ್ಲಂದ್ರ ನಮ್ಮಿಂದ ಜೊತಾಡ್ತೀನಿ ಮಗ. ಈಗ ನೌಕರಿ ಆಗ್ಯಾನ ಹೆಂಗ್ ಸಾಕ ಬಂದ ನೋಡ ಅವನಿಗೆ. ಸಾಕ್ ಮಾಡ್ತೀನಿ ಮುಂಜಾನೆ. ಏ ರಾಹುಲ ನೀವು ಹೋದ್ ತಿಂಗಳು ಒಂದ್ 5,000 ರೂಪಾಯಿ ಕೊಟ್ಟಿದ್ದಲ್ಲ ಅಲ್ಲೇ ನೆನಪೇಲಿ ಯಾವಾಗ ಕೊಡ್ತಿ? ಸತ್ತಿ ಕಾಲ ಬಲ್ಲೆ ಬಿದ್ದಿದ ಕುತ್ತಿಗೆ ಮೇಲೆ ಕಾಲ್ ಕೊಟ್ಟಿಲ್ಲ ಹೇಳ್ತಿಗ್ ಮ್ಯಾಲಿ. ಓ ಅಂಕಲ್ ಈಗ ಯಾವ ಬಿದ್ದ ನೋಡ್ರಿ ರೋಡ್ ಮೇಲೆ ಸತ್ತನೋ ಏನೋ ಗೊತ್ತಿಲ್ಲ ನೋಡ್ರಿ. ಹಿಂಗ್ಯಾಕ್ ಮಾಡತ್ತಿದಿ? ಚಕ್ಕರ್ ಬಂದಿದ್ದ ಎತ್ತು ಜರ ಇಲ್ಲೋ ಬೋಸ್ಡಿ ಮನ ಇಟ್ಟೊತ್ತನ ಚಂದ ಮಾತಾಡ್ಲತ್ತಿದಿ. ಬಸ್ ಹಂಗ ಹಿಂಗ ನಾ ರೊಕ್ಕ ಕೇಳೋದು ಪಟ್ಟಂದ್ ಬೀಳ್ತಿ ಕೆಳಗ. ಚೂತ ತಿಳಿದಿದ ನನಗ. 5,000 ರೂಪಾಯಿನ ಇಂಪಾರ್ಟೆಂಟ್ ಏನೋ ದೋಸ್ತಿ ಇಂಪಾರ್ಟೆಂಟ್ ಇಲ್ಲ ನಿನಗ ಅಂದ್ರ ನೀ ಸೀದಾ ಹೇಳ್ಬೇಕಿತ್ತು ರೋನೆ ರೊಕ್ಕ ಇಲ್ಲ ನಾ ಕೊಡ್ತೀನಪ್ಪ ಇದ್ದಾಗ ಉದ್ರಿ ನಾಟಕ ಯಾಕೆ ಮಾಡತ್ತಿದಿ? ಬಿಸಿಲಿಗೆ ಬಿದ್ದಿದಾನ ಚಕ್ಕರ್ ಕೊಟ್ಟೆ ವಾಪಸ್ ಕುಡದಾಗಂದ್ರ ಕಿತ್ತಲಾಕ್ ತಗೊಂಡಿದ್ರಿ ರೊಕ್ಕ. ಏಟ್ ಕೊಡ್ಬೇಕು? 5,000 ಕುಡ್ರೋ ನೀವು ಉದ್ರಿ ಮಾತಾಡ್ಬೇಡ. ನಾಳೆ ಕೊಡ್ತಾ ತಗೋ. ನೀನು ಮಾರಿ ಮೇಲೆ ಬಿಡ್ತಾ ತಗೋ. ನಾಳೆ ಏನೋ ಹಾಕ್ಲತ್ತಿದ್ ತೆಗಿ ಏನ್ರಾವ ಏನ್ ತೆಗಿ ಒಳಗ. ನಾಳೆ ನಿನ್ ಮಾರಿ ಚಿಲ್ಲರ್ ಓದಿ ಮನ ಉದ್ರಿ ನಾಟಕ ಮಾಡ್ತೀವಿ. ಜೇಬನಕ್ಕೆ ರೊಕ್ಕ ಇಲ್ದ್ರಿ ಇಲ್ಲ ಮತ್ 5,000 ರೂಪಾಯಿ ಸರಿ ದೋಸ್ತಿ ಇದು ಮಾಡಿ ಹಿಡಿದು ದೇವ್ರೆ ಕೊಟ್ಟಿನ ರೊಕ್ಕ ವಾಪಸ್ ಕೇಳಿದ್ರ ನಾಟಕ ನೋಡಿ ಒಂದು ಮ್ಯಾಲ ಎತ್ಕ ಅವನ ರೊಕ್ಕ ಹೋದ್ರ ಹೋದ ಇವನಿಗೆ ಎತ್ಕೊ 5,000 ರೂಪಾಯಿ ಉಳಿತ.